ಸ್ಟೀವ್ ಸ್ಮಿತ್ ಕ್ರಿಕೆಟ್ ಲೋಕದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ದಿಗ್ಗಜನಾಗಿ ಬೆಳೆದ ಆಟಗಾರ. ಇವರ ಕ್ರಿಕೆಟ್ ಜರ್ನಿಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ನಾಯಕನಾಗಿ ಆಸ್ಟ್ರೇಲಿಯಾ ತಂಡವನ್ನು ಸಾಕಷ್ಟು ಬಾರಿ ಮುನ್ನಡೆಸಿದ್ದಾರೆ. ಹಾಗೆ ಜೀವನದಲ್ಲಿ ಯಾರು ಊಹಿಸಿಕೊಳ್ಳದಂಥ ಘಟನೆ ಕೂಡ ಇವರ ಜೀವನದಲ್ಲಿ ನಡೆದಿದ್ದು ಬ್ಯಾನ್ ಕೂಡ ಒಮ್ಮೆ ಹಾಕಿದ್ದಾರೆ. ಇವತ್ತು ನಿಮಗೆ ಸ್ಟೀವ್ ಸ್ಮಿತ್ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸ್ಟೀವ್ ಸ್ಮಿತ್ 1989 ಜೂನ್ 2ರಂದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಹುಟ್ಟುತ್ತಾರೆ. ಬಲಗೈ ಬ್ಯಾಟರ್ ಆದ ಸ್ಮಿತ್ ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಇವತ್ತು ನಿಮ್ಮ ಮುಂದೆ ಸ್ಮಿತ್ ಅವರ ಜೀವನದ ಒಂದಿಷ್ಟು ವಿಷಯವನ್ನು ತೆರೆದಿಡ್ತೀನಿ. 17ನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ನಲ್ಲಿ ಕ್ರಿಕೆಟ್ ಆಡಲು ಶಾಲೆಯನ್ನು ಬಿಡ್ತಾರೆ. ಅಲ್ಲದೆ ಹೈಸ್ಕೂಲ್ನಲ್ಲಿ ಫೇಲ್ ಕೂಡ ಆಗಿದ್ದಾರೆ ಇವರು. ಸ್ಮಿತ್ ಚಿಕ್ಕವನಿದ್ದಾಗ ಬ್ಯಾಟಿಂಗನ್ನು ಇಷ್ಟಪಟ್ಟಿದ್ರು. ಇವರ ತಂದೆ ಪೀಟರ್ ಆಸ್ಟ್ರೇಲಿಯಾದವರು ಮತ್ತು ಇವರ ತಾಯಿ ಗಿಲ್ಲಿಯನ್ ಬ್ರಿಟಿಷ್ ಮೂಲದವರು, ಅಂದರೆ ಇಂಗ್ಲೆಂಡ್ ಮೂಲದವರು. ಇದು ಇವರ ಎರಡು ಕಡೆ ಪೌರತ್ವ ಇರೋಕ್ಕೆ ಕಾರಣವಾಗಿದೆ. ಇನ್ನು ಸ್ಮಿತ್ ಯಾವಾಗಲೂ ಕ್ರಿಕೆಟ್ನಲ್ಲಿ ಆಸಕ್ತಿ ಹೊಂದಿದ್ದರಿಂದ ಇವರ ಕುಟುಂಬ ಕೂಡ ಇವರ ಬೆಂಬಲಕ್ಕೆ ನಿಂತಿತ್ತು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಪ್ರತಿನಿಧಿಸಬಹುದಿತ್ತು, ಆದರೆ ಆಸ್ಟ್ರೇಲಿಯಾ ತಂಡವನ್ನು ಇವರು ಚೂಸ್ ಮಾಡ್ತಾರೆ. ಅಲ್ಲಿಂದ ಇವರು ತಮ್ಮ ಸಾಧನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. 2015ರಲ್ಲಿ ಆಸೀಸ್ ಸರಣಿಯ ಸೋಲಿನಿಂದಾಗಿ ಮೈಕಲ್ ಕ್ಲಾರ್ಕ್ ನಿವೃತ್ತಿ ಹೊಂದಿದ್ರು. ಇದರಿಂದ ಆಸ್ಟ್ರೇಲಿಯಾ ಟೆಸ್ಟ್ ತಂಡದ ಪೂರ್ಣ ಸಮಯದ ನಾಯಕನಾಗಿ ಸ್ಮಿತ್ ನೇಮಕಗೊಳ್ತಾರೆ. ಬಲಗೈ ಲೆಗ್ ಸ್ಪಿನ್ ಮಾಡ್ತಿದ್ದ ಸ್ಮಿತ್ ಆರಂಭದಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಕ್ಕೆ ಆಲ್ರೌಂಡರ್ ಆಗಿ ಆಯ್ಕೆಯಾದರು. ಆದರೆ ಈಗ ಸ್ಮಿತ್ ಪ್ರಮುಖ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ. 2013-14ರ ಆಸೀಸ್ ಸರಣಿಯ ಸಮಯದಲ್ಲಿ ಸ್ಮಿತ್ ಅವರ ವೃತ್ತಿ ಜೀವನದ ಪ್ರಮುಖ ಘಟನೆ ಒಂದು ಸಂಭವಿಸಿತ್ತು. ಇದು ಇವರಿಗೆ ಸಂತೋಷವನ್ನು ತಂದಿತ್ತು ಮಾತ್ರವಲ್ಲದೆ ಇವರನ್ನು ಉನ್ನತ ದರ್ಜೆಯ ಕ್ರಿಕೆಟಿಗನಾಗಿ ಮಾಡಲು ಕಾರಣವಾಯಿತು. ಈ ವೇಳೆ ಸರಣಿಯಲ್ಲಿ ಕಮಾಲ್ ಮಾಡಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಟೆಸ್ಟ್, ಏಕದಿನ ಮತ್ತು T20ಗಳಲ್ಲಿ ಆಡುವಲ್ಲಿ ಇವರು ಯಶಸ್ವಿಯಾದರು. ಜೊತೆಗೆ ಸ್ಮಿತ್ ಅವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಿದ್ದಾರೆ. 2018ರಲ್ಲಿ ಬಾಲ್ ಟ್ಯಾಂಪರಿಂಗ್ ಪ್ರಕರಣದಲ್ಲಿ 1 ವರ್ಷ ಬ್ಯಾನ್ ಕೂಡ ಆಗಿದ್ರು. ಈ ಘಟನೆ ಅವರನ್ನು ಕುಗ್ಗಿಸಿಲ್ಲ, ಮತ್ತಷ್ಟು ಬಲಿಷ್ಠನಾಗಿ ಮಾಡಿತ್ತು. ವಿಶ್ವದ ಅಗ್ರ ಕ್ರಿಕೆಟಿಗರಲ್ಲಿ ಒಬ್ಬರಾಗಿ ತಮ್ಮ ಸ್ಥಾನವನ್ನು ಮರಳಿ ಪಡೆದರು. ತನ್ನ ಬುದ್ಧಿವಂತಿಕೆ ಮತ್ತು ಸಹ ಆಟಗಾರರ ಜೊತೆಗಿದ್ದ ಒಡನಾಟ, ತನ್ನ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಪರಾಕ್ರಮದಿಂದ ತನ್ನ ನಾಯಕತ್ವದಲ್ಲಿ ಹಲವು ಪಂದ್ಯಗಳನ್ನು ಗೆದ್ದಿದ್ದಾರೆ ಇವರು. 2018ರಲ್ಲಿ ಮದುವೆಯಾದ ಸ್ಮಿತ್ 2011ರಲ್ಲಿ ತನ್ನ ಪತ್ನಿ ಡ್ಯಾನಿ ವಿಲ್ಲಿಸ್ ಜೊತೆ ಡೇಟಿಂಗ್ ಮಾಡಲು ಶುರು ಮಾಡ್ತಾರೆ. ಇಬ್ಬರು 2017ರಲ್ಲಿ ನ್ಯೂಯಾರ್ಕ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು 2018ರಲ್ಲಿ ಸಿಡ್ನಿಯಲ್ಲಿ ಮ್ಯಾರೇಜ್ ಆಗ್ತಾರೆ. ವಿಲ್ಲಿಸ್ ಸಿಡ್ನಿಯ ಮ್ಯಾಕ್ವಾರಿ ವಿಶ್ವವಿದ್ಯಾಲಯದಿಂದ ಕಾನೂನು ಮತ್ತು ವಾಣಿಜ್ಯದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಡಬಲ್ ಸೆಂಚುರಿ. 2019ರ ಆಸೀಸ್ ಸರಣಿಯ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಸ್ಮಿತ್ ಗಳಿಸಿದ ಡಬಲ್ ಸೆಂಚುರಿ ಸಖತ್ ಸದ್ದು ಮಾಡಿತ್ತು. 211 ರನ್ಗಳ ಅದ್ಭುತ ಇನ್ನಿಂಗ್ಸ್, ದೀರ್ಘಕಾಲದ ಕ್ರೀಸ್ನಲ್ಲಿ ಉಳಿಯುವ ಮೂಲಕ ತನ್ನ ತಾಕತ್ ಏನು ಅನ್ನೋದನ್ನು ಸ್ಮಿತ್ ತೋರಿಸಿದ್ರು. 2024ರ ಹರಾಜಿನಲ್ಲಿ ಮಾರಾಟವಾಗದೆ ಸ್ಟೀವ್ ಸ್ಮಿತ್ ಈಗ IPLನಿಂದ ಹೊರಗುಳಿದಿದ್ದಾರೆ. ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಪೂರ್ಣಾವಧಿ ನಾಯಕನಾಗಿ ಸ್ಟೀವ್ ಸ್ಮಿತ್ ಮತ್ತೊಮ್ಮೆ ಆಯ್ಕೆಯಾಗೋದಿಲ್ಲ. ಈಗ ಚಾಂಪಿಯನ್ ಟ್ರೋಫಿಯಲ್ಲಿ ಅವರು ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಎಡಗೈ ವೇಗಿ ಮಹಮ್ಮದ್ ಅಮೀರ್ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎದುರಿಸಿದ ಅತ್ಯಂತ ಕಠಿಣ ಬೌಲರ್ ಎಂದು ಸ್ಮಿತ್ ಅವರೇ ಹೇಳಿಕೊಂಡಿದ್ದಾರೆ. ಇನ್ನು ವೃತ್ತಿ ಜೀವನದಲ್ಲಿ ಸ್ಟೀವ್ ಸ್ಮಿತ್ ಅವರನ್ನು 2 ಬಾರಿ ಶೂನ್ಯಕ್ಕೆ ಔಟ್ ಮಾಡಿದ ಮೊದಲ ಬೌಲರ್ ಅಶ್ವಿನ್ ಆಗಿದ್ದಾರೆ. ಸ್ಟೀವ್ ಸ್ಮಿತ್ ದಾಖಲೆಗಳು. 116 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಸ್ಮಿತ್ 10,200ಕ್ಕೂ ಹೆಚ್ಚು ರನ್ನನ್ನು ಗಳಿಸಿದ್ದಾರೆ. ಇನ್ನು 35ಕ್ಕೂ ಹೆಚ್ಚು ಸೆಂಚುರಿ ಮತ್ತು 3ಕ್ಕೂ ಹೆಚ್ಚು ಡಬಲ್ ಸೆಂಚುರಿ ಬಾರಿಸಿದ್ದಾರೆ. 169 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುವ ಸ್ಮಿತ್ 5,727 ರನ್ ಗಳಿಸಿದ್ದಾರೆ. 12ಕ್ಕೂ ಹೆಚ್ಚು ಹಾಫ್ ಸೆಂಚುರಿಯನ್ನು ಹೊಡೆದಿದ್ದಾರೆ. ಇನ್ನು 67 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದು 1000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಒಟ್ಟಿನಲ್ಲಿ ಸ್ಟೀವ್ ಸ್ಮಿತ್ ಕ್ರಿಕೆಟ್ ಓಟ ಹೀಗೆ ಮುಂದುವರಿಯಲಿ ಅಂತ ಹೇಳಿ ನಾವು ಆಶಿಸೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.